ಇವತ್ತು ನಾವು ವಾಡಿಗೆ ಹೋಗಿವಿ. ಹೌದು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶರಣಮ್ಮ ಪೂಜಾರಿ ಮಾತಾಡ್ತಿರೋದು. 10:15 ನಾನು ರೆಡಿ ಆಗಿದ್ದೆ. ನನ್ನ ಬಿಡ್ಲಕ್ ನಮ್ಮ ತಮ್ಮ ಬಂದಿನು. ಯಾವ ಜನ್ಮದ ಮಗಳು ನೀನು? ನಾನು ನಮ್ಮ ಅತ್ತೆ ಮಗಳು ಎಲ್ಲ ವಾಡಿಗೆ ಹೋಗ್ತಾ ಇದ್ವಿ. ಅದಕ್ಕೆ ನಾವು ರಾಜಾಪುರ ಕ್ರಾಸ್ ಹತ್ರ ಬಂದು ವೇಟ್ ಮಾಡ್ತಾ ಇದ್ವಿ. ಬಸ್ ಬರಕ್ಕೆ ಟೈಮ್ ಇರೋದ್ರಿಂದ ನಾವು ಬೇಕ್ರಿ ಒಳಗೆ ಹೋದ್ವಿ. ಬೇಕ್ರಿ ಒಳಗೆ ಹೋಗಿ ಏನಾರ ತಗೋಬೇಕು ಅನ್ಕೊಂಡ್ವಿ. ಅನ್ಕೊಂಡ್ರಾ? ಯಾರೇನಿದೆ ರಾಂಗ್ ಇನ್ಫಾರ್ಮೇಶನ್. ನಾವೆಲ್ಲ ತಗೋಬೇಕು ಅನ್ಕೊಂಡ್ವಿ. ಆದ್ರೆ ಏನ್ ಮಾಡೋದು, ಹಾಗನ್ಕೋತ ನಿರ್ಮಟ್ಲಿ ತಗೊಂಡು ಚಕ್ಲಿ ತಿನ್ಕೋತ ನಾವು ಬಂದ್ವಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಆಮೇಲೆ ಬಸ್ ಬಂತು. ವಾಡಿಗೆ ಟಿಕೆಟ್ ಕೂಡ ತಕೊಂಡ್ವಿ. ಅದಾದ್ಮೇಲೆ ಬಂಕೂರ್ ಹತ್ರ ಒಬ್ಬರು ಅತ್ತೆ ಬರೋರಿದ್ರು. ಸೊ ಅವ್ರ ಸಲಕ್ಕೆ ವೇಟ್ ಮಾಡ್ತಾ ಇದ್ವಿ. ಚೆಕ್ಕಿಂದರ್ ಕೂಡ ಬಂದಿದ್ರು. ಅದಾದ್ಮ್ಯಾಗ ನಾವು ವಾಡಿಗೆ ಬಂದ್ವಿ. ನಾವು ವಾಡಿಗೆ ಯಾಕೆ ಬಂದಿದ್ವಪ್ಪ ಅಂದ್ರೆ, ವಾಡಿಲಿರೋ ನಮ್ಮ ಅತ್ತೆ ಇರೋದು ಮನುಷ್ಯ ಅಂತಿತ್ತು. ಸೊ ಅದ್ರ ಸಲಕ್ಕೆ ನಾವು ವಾಡಿಗೆ ಹೋಗಿದ್ವಿ. ಮನೆಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ಕೇಳಕ್ಕೆ ಹೋದ್ವಿ. ನಾವು ಹೋಗತ್ತನ ಅಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು. ಸೊ ಪೂಜೆ ಮಾಡ್ತಾ ಇದ್ರು. ಮನೆ ಹೀಗಿದೆ ನೋಡಿ. ಕಾಕಾ ಕಾಕಿ ಅವ್ರು ಬರ್ತಾ ಇದ್ರು. ಮನುಷ್ಯಂತಿ ಎಲ್ಲ ಮುಗೀತು. ಅದಾದ್ಮೇಲೆ ನಾವೆಲ್ಲರೂ ಸೇರಿ ಊಟ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಅತ್ತಿ ಮಕ್ಕಳದು ಶಾಲೆ ಹೊದಿಸುವ ಕಾರ್ಯಕ್ರಮ ಇತ್ತು. ಸೊ ಎಲ್ಲರೂ ಗುಡಿಗೆ ಹೋದ್ವಿ. ದೇವರಿಗೆಲ್ಲ ನಮಸ್ಕಾರ ಮಾಡಿ ಮನೆಗೆ ವಾಪಸ್ ಬರ್ತಾ ಇದ್ವಿ. ಬರತನ DJ ತರಿಸಿದ್ರು. ಎಲ್ಲರೂ ಸ್ವಲ್ಪ ತನ ಕುಂತಿದ್ವಿ. ಅದಾದ್ಮ್ಯಾಗ ಫ್ಯಾಮಿಲಿ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ರು. ಆಮೇಲೆ ಎಲ್ಲರೂ ಶಂಕರವಾಡಿಗೆ ಹೋಲತ್ತಿದ್ದೆವು. ಕಾರಲ್ಲಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಎಷ್ಟು ಜನ ಇದ್ವಿ ನೋಡಿ. ಕಾರಲ್ಲಂತೂ ನಾವು ಫುಲ್ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ. ಬಂತು ನೋಡಿ ಶಂಕರವಾಡಿ. ನಮ್ಮ ಫ್ಯಾಮಿಲಿ ತುಂಬಾ ದೊಡ್ಡದಾಗಿರೋದ್ರಿಂದ ನಾವು ಸ್ವಲ್ಪ ಜನ ಕಾರಲ್ಲಿ ಬಂದ್ವಿ. ಇನ್ನೊಂದು ಸ್ವಲ್ಪ ಜನ ಆಟೋದಲ್ಲಿ ಬರ್ತಾ ಇದ್ದಾರೆ. ಬಂದ್ರು ನೋಡ್ರಿ ಅವ್ರು. ಅದಾದ್ಮೇಲೆ ಎಲ್ಲರೂ ಕಬ್ಬು ತಿಂದ್ವಿ. ಕಬ್ಬು ಆದ್ಮೇಲೆ ಮನೆಗೆ ಬೀಗರು ಬಂದಾಗ ಸ್ಪೆಷಲ್ ಇರ್ಲೇಬೇಕಲ್ವಾ. ಸೊ ಊಟನೆಲ್ಲ ಮಾಡಿದ್ವಿ. ಇದಾಗಿತ್ತು ನಿನ್ನೆಯ ಸ್ಪೆಷಲ್ ಮಿನಿ ಲಾಗ್. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.